ಕುಂಭ ರಾಶಿಯವರಿಗೆ ಸ್ವಾಗತ. ನಾವು ಈ 2026ನೇ ಸಾಲಿನ ಜುಲೈ ತಿಂಗಳಲ್ಲಿ ನಿಮಗೆ ಏನೇನು ಫಲಗಳು ಪ್ರಾಪ್ತಿಯಾಗುವುದಕ್ಕೆ ಅವಕಾಶ ಇದೆ ಅಂತ ಹೇಳಿ ನೋಡ್ತಾ ಹೋಗೋಣ. ನೋಡಿ, ಈಗ ಹೇಗೂ ಗುರುಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು, ಶನಿ ಗ್ರಹನೂ ದ್ವಿತೀಯ ಭಾವದಲ್ಲಿದೆ. ಒಂದು ಕಡೆ 7.5 ಇದೆ, ಒಂದು ಕಡೆ ಗುರುಬಲ ಅಂತ ಹೇಳುವಂಥದ್ದಿಲ್ಲ. ಹಾಗಾಗಿ ಏನೋ ಸಿಕ್ಕಾಪಟ್ಟೆ ಕಷ್ಟಗಳು ಉಂಟಾಗುತ್ತೆ ಅಂಥೇಳಿ ನೀವೇನು ಹೆಜ್ಜೆ ಕಾಣೋದು ಬೇಡ. ಈ ಜ್ಯೋತಿಷ್ಯ ಶಾಸ್ತ್ರ ಇರುವಂಥದ್ದು ಏನಕ್ಕಾಗಿ ಅಂತ ಹೇಳಿದ್ರೆ, ಏನೇನು ಸಮಸ್ಯೆಗಳು ಬರುತ್ತೆ ಅಂಥೇಳಿ ನಾವು ಮೊದಲು ಅದನ್ನು ತಿಳ್ಕೊಳ್ಬೇಕು. ತಿಳ್ಕೊಂಡ್ರೆ ನಮಗೆ ಅದರಿಂದ ಉಪಯೋಗ ಇದೆ. ನಾವು ಆ ವಿಚಾರಗಳಲ್ಲಿ ಹುಷಾರಾಗಿರಬಹುದಲ್ವಾ, ಅವಾಗಷ್ಟೊಂದು ಸಮಸ್ಯೆ ಅಂತ ಹೇಳುವಂಥದ್ದು ಉಂಟಾಗೋದಿಲ್ಲ. ಹಾಗಾಗಿ ಹೆದರಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಏನೇನು ಆಗುತ್ತೆ, ಏನೇನು ಆಗೋದಕ್ಕೆ ಅವಕಾಶ ಇದೆ ಅದನ್ನು ನಾವು ಮೊದಲು ತಿಳ್ಕೊಳ್ಬೇಕು, ನಮ್ಮ ತಲೆಯಲ್ಲಿ ಇಟ್ಕೊಳ್ಬೇಕು. ಅವಾಗ ನಾವು ಮುಂದೆ ಏನೋ ಕೆಲಸ ಮಾಡುವಾಗ ಈ ವಿಚಾರದಲ್ಲಿ ಹುಷಾರಾಗಿದೆ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಈ ರೀತಿ ಮಾಡಬಾರ್ದು ಅಂತ ಹೇಳೋದು ನಿಮಗೆ ಗೊತ್ತಾಗುತ್ತೆ ಅಲ್ವಾ. ನೋಡ್ತಾ ಹೋಗೋಣ. ಮೊದಲನೇದಾಗಿ ರಾಹು ಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಅತಿಯಾದಂತಹ ಆತ್ಮವಿಶ್ವಾಸದಿಂದ ಒಂದಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇದೆ. ಆತ್ಮವಿಶ್ವಾಸ ಯಾವಾಗಲೂ ಕೂಡ ಒಳ್ಳೆಯದು. ಮನುಷ್ಯನಿಗೆ ಆತ್ಮವಿಶ್ವಾಸ ಮತ್ತು ಧೈರ್ಯ ಅಂತ ಹೇಳುವಂಥದ್ದು ಬೇಕಾಗುತ್ತೆ. ಆದರೆ ಅದು ಹೆಚ್ಚಾದರೆ ಅದು ಅಷ್ಟೊಂದು ಒಳ್ಳೆಯದಲ್ಲ. ಯಾವ ವಿಚಾರಕ್ಕೆ ಆಗುತ್ತೆ ಬಿಡು ಅಂತ ಹೇಳುವಂಥ ಆ ಮನಸ್ಥಿತಿ ಬರಬಾರ್ದು ಅಲ್ವಾ. ಹಾಗಾಗಿ ಅತಿಯಾದಂತಹ ಆತ್ಮವಿಶ್ವಾಸ ಅಂತ ಹೇಳುವಂಥದ್ದು ಬೇಡ. ಇನ್ನು ಒಂದು ಸ್ವಲ್ಪ ಮಟ್ಟಿಗೆ ದುಸ್ವಪ್ನಗಳು ಕಾಡುವುದಕ್ಕೆ ಅವಕಾಶ ಉಂಟು. ರಾತ್ರಿ ಮಲಗಿದಂತಹ ಸಂದರ್ಭದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು, ಅದರಲ್ಲೂ ಕೂಡ ಕನಸಿನಲ್ಲಿ ಸರ್ಪಗಳು ಕಾಣಿಸುವಂಥದ್ದು, ಇಂಥದ್ದೆಲ್ಲ ಉಂಟಾಗುವುದಕ್ಕೆ ಒಂದು ಸ್ವಲ್ಪ ಅವಕಾಶ ಅಂತ ಹೇಳುವಂಥದ್ದಿದೆ. ಇನ್ನು ದ್ವಿತೀಯ ಭಾವದಲ್ಲಿ ನಿಮಗೆ ಶನಿಗ್ರಹದ ಸ್ಥಿತಿ ಇರುವಂಥದ್ದು. ಹಾಗಾಗಿ ನೀವು ಒಂದು ಸ್ವಲ್ಪ ದುಡ್ಡನ್ನು ಉಳಿಸಬೇಕಾಗತ್ತೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ದುಡ್ಡು ಒಂದು ರೀತಿ ನೀರಿನ ರೀತಿ ಖಾಲಿಯಾಗಿ ಹೋಗ್ತಾ ಇದೆ ಅಲ್ವಾ. ಖರ್ಚಿನ ಮೇಲೆ ನಿಯಂತ್ರಣ ಅಂತ ಹೇಳೋದೇ ಇಲ್ಲ. ದುಡ್ಡು ಬರ್ತಾ ಇದೆ, ಹಾಗೆ ಖಾಲಿಯಾಗಿ ಹೋಗ್ತಾ ಇದೆ. ಆ ರೀತಿ ಮಾಡಬಾರ್ದು. ಒಂದು ಸ್ವಲ್ಪ ದುಡ್ಡನ್ನು ಉಳಿಸುವ ಕಡೆಗೆ ನೀವು ಗಮನ ಹರಿಸಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಈಗ ನೋಡಿ, ಗುರುಗ್ರಹ ಕೂಡ ಷಷ್ಠ ಭಾವಕ್ಕೆ ಹೋಗಿದೆ. ಹಾಗಾಗಿ ಇನ್ನೊಂದು ವರ್ಷದವರೆಗೆ ನೀವು ಆರೋಗ್ಯದ ವಿಚಾರದಲ್ಲೆಲ್ಲ ಜೋಪಾನವಾಗಿರಬೇಕು. ನಾನು ಹೇಳಿದ್ದೀನಿ, ನೀವು ಈ ಥರ ಈಗಲೇ ದುಡ್ಡನ್ನು ಖಾಲಿ ಮಾಡುವುದಕ್ಕೆ ಹೋದರೆ ನಾಳೆ ಏನಾದರೂ ಆರೋಗ್ಯದ ವಿಚಾರದಲ್ಲಿ ಏನಾದರೂ ಒಂಚೂರು ತೊಂದರೆ ಉಂಟಾಯಿತು ಅಂತ ಹೇಳಿ ಆದರೆ ಅವಾಗ ದುಡ್ಡಿಲ್ಲ ಅಂತ ಹೇಳಿದರೆ ಎಷ್ಟು ಸಮಸ್ಯೆ ಉಂಟಾಗುತ್ತೆ, ಯಾರನ್ನು ಕೇಳ್ತೀರಿ ಅಲ್ವಾ. ಹಾಗಾಗಿ ಎಲ್ಲ ರೀತಿಯಿಂದ ನೀವು ದುಡ್ಡನ್ನು ಆದಷ್ಟು ಉಳಿಸ್ಬೇಕಾಗತ್ತೆ. ದುಡ್ಡನ್ನು ಉಳಿಸುವುದಕ್ಕೆ ಆ ಕಡೆಗೆ ನೀವು ಗಮನವನ್ನು ಕೊಡಬೇಕಾಗತ್ತೆ. ಇನ್ನೊಂದು, ನೀವು ಮಾತನಾಡುವಂತಹ ರೀತಿಯನ್ನು ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕಾಗತ್ತೆ. ನೋಡಿ, ಶನಿಗ್ರಹ ದ್ವಿತೀಯ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ಅನೇಕ ಜನ ಹೇಳಿರ್ತಾರೆ ಈಗ 1-1.5 ವರ್ಷದಲ್ಲಿ, ನೀವು ಹೇಳುವಂತಹ ವಿಷಯ ಚೆನ್ನಾಗಿದೆ, ನೀವು ಹೇಳುವಂತಹ ವಿಷಯ ಸರಿಯಾಗಿದೆ, ಆದರೆ ನೀವು ಹೇಳಿದ ರೀತಿ ಸರಿ ಇರಲಿಲ್ಲ ಅಂತ. ನೀವು ಹೇಳುವಂತಹ ವಿಷಯ ಎಲ್ಲ ಒಳ್ಳೆಯದೇ ಇರುತ್ತೆ, ಸರಿಯಾಗೇ ಇರುತ್ತೆ, ಇನ್ನೊಬ್ಬರಿಗೆ ಒಳ್ಳೆಯದಾಗಬೇಕು ಅಂತ ಹೇಳುವಂತಹ ಒಳ್ಳೆಯ ಉದ್ದೇಶದಲ್ಲೇ ನೀವು ಮಾತಾಡ್ತೀರಿ. ಆದರೆ ಅದು ಎದುರುಗಡೆ ಇರೋರಿಗೆ ಇವನು ನನಗೇನೋ ಬೈತಾ ಇದ್ದಾನೇನೋ, ಜೋರಾಗಿ ಹೇಳ್ತಾ ಇದ್ದಾನೇನೋ ಅನ್ನೋ ರೀತಿ ಅವ್ರಿಗೆ ಅನಿಸುತ್ತೆ. ಹಾಗಾಗಿ ನೀವು ಹೇಳುವಂತಹ ವಿಷಯಗಳು ಸರಿಯಾಗೇ ಇರುತ್ತೆ, ಆದರೆ ನೀವು ಅದನ್ನು ಹೇಳುವಂತಹ ರೀತಿಯನ್ನು ಒಂದು ಸ್ವಲ್ಪ ಸರಿ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕುಜಗ್ರಹ ನಿಮಗೆ ಚತುರ್ಥ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಚತುರ್ಥ ಭಾವ ಅಂದರೆ ಅದು ವಾಹನ ಸ್ಥಾನ. ಹಾಗಾಗಿ ವಾಹನಗಳಿಗಾಗಿ ಒಂದಷ್ಟು ಹಣದ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಈ ಮಾಸದಲ್ಲಿ. ಏನೋ ಸಣ್ಣ ಪುಟ್ಟ ರಿಪೇರಿಗಳೆಲ್ಲ ವಾಹನದ ವಿಚಾರದಲ್ಲಿ, ಅದಕ್ಕಾಗಿ ಒಂದಷ್ಟು ಹಣದ ವ್ಯಯ ಉಂಟಾಗುವುದಕ್ಕೆ ಅವಕಾಶ ಇದೆ. ನೋಡಿ, ಅದಕ್ಕೆ ಹೇಳಿದ್ದು, ಇವಕ್ಕೆಲ್ಲ ಸಹಜವಾಗಿ ವ್ಯಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ ನಿಮಗೆ. ಅದ್ರ ಜೊತೆಗೆ ನೀವು ಇನ್ನೂ ಕೂಡ ಅದ್ರ ಮೇಲೆ, ಆ ಹಣದ ವ್ಯಯದ ಮೇಲೆ ನಿಯಂತ್ರಣನೇ ಇಟ್ಕೊಳ್ಳಲಿಲ್ಲ ಅಂತ ಹೇಳಿ ಆದರೆ ಕೈಯಲ್ಲಿ ಏನೂ ಕೂಡ ಉಳಿಯೋದಿಲ್ಲ. ಅಂತಹ ಪರಿಸ್ಥಿತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಹಾಗಾಗಿ ಮುಖ್ಯವಾಗಿ ಹಣವನ್ನು ಉಳಿಸುವ ಕಡೆಗೆ ನೀವು ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ರವಿಗ್ರಹ ಮತ್ತು ಬುಧಗ್ರಹ ನಿಮಗೆ ಪಂಚಮ ಭಾವದಲ್ಲಿ ಸ್ಥಿರವಾಗಿರುವಂಥದ್ದು. ಹಾಗಾಗಿ ಹೊಸ ವಿಷಯಗಳ ಕಲಿಯುವಿಕೆಯಲ್ಲಿ ನಿಮಗೆ ಆಸಕ್ತಿ ಉಂಟಾಗುತ್ತೆ. ಹೊಸ ಹೊಸ ಭಾಷೆಗಳನ್ನು ಕಲಿಯುವಂಥದ್ದು ಇರಬಹುದು, ಅಥವಾ ಯಾವುದೋ ಒಂದಷ್ಟು ಹೊಸ ಕಲೆಗಳನ್ನು ಕಲಿಯುವಂಥದ್ದು ಇರಬಹುದು. ಈ ರೀತಿಯಾಗಿ ಹೊಸದಾದಂತಹ ವಿಚಾರಗಳ ಕಲಿಯುವಿಕೆಯಲ್ಲಿ ನಿಮಗೆ ಆಸಕ್ತಿ ಎನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಹೇಗೋ ನಿಮಗೆ ಗೊತ್ತಿರುವಂಥದ್ದೇ, ಗುರುಗ್ರಹ ನಿಮಗೆ ಷಷ್ಠ ಭಾವದಲ್ಲಿ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಆರೋಗ್ಯದ ಬಗ್ಗೆ ನೀವು ಒಂದು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಷಷ್ಠ ಭಾವ ಅಂದರೆ ರೋಗಸ್ಥಾನ ಅಲ್ವಾ.
ಅಲ್ಲಿ ಗುರುಗ್ರಹದ ಸ್ಥಿತಿ ಇರೋದ್ರಿಂದಾಗಿ ಆರೋಗ್ಯದ ಬಗ್ಗೆ ನೀವೊಂದು ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನೊಂದು, ನೀರಿನಿಂದ ಒಂದು ಸ್ವಲ್ಪ ದೂರ ಇರಬೇಕಾಗತ್ತೆ. ನೋಡಿ, ನೀರಿನ ಜೊತೆಗೆ ನೀವು ಸಾಹಸ ಮಾಡುವುದಕ್ಕೆ ಹೋಗುವುದು ಬೇಡ. ನೀರಿನಲ್ಲಿ ಈಜುವಂಥದ್ದಕ್ಕೆಲ್ಲ ಹೋಗುವಂಥದ್ದು ಅಂಥದ್ದೆಲ್ಲ ಬೇಡ, ಆಯಿತಾ? ಇನ್ನೊಂದು ವರ್ಷದವರೆಗೆ ಬೇಡ. ನೀರಿನಿಂದ ಒಂದು ಸ್ವಲ್ಪ ನೀವು ದೂರ ಇರುವಂಥದ್ದೇ ಒಳ್ಳೆಯದು. ಇನ್ನು ಶುಕ್ರಗ್ರಹ ನಿಮಗೆ ಸಪ್ತಮ ಭಾವದಲ್ಲಿ, ಶುಕ್ರ ಮತ್ತು ಕೇತು ಈ ಎರಡೂ ಗ್ರಹಗಳು ಕೂಡ ಸ್ಥಿತವಾಗಿರುವಂಥದ್ದು. ಹಾಗಾಗಿ ಸಂಗಾತಿಯೊಂದಿಗೆ ವಿವಾದಗಳಿಂದ ನೀವು ದೂರ ಇರಬೇಕಾಗತ್ತೆ. ಏನೋ ನಿಮ್ಮ ಪತಿ ಆಗಿರಬಹುದು, ಪತ್ನಿ ಆಗಿರಬಹುದು, ಏನೋ ಒಂದೆರಡು ಮಾತನ್ನು ಹೇಳಿದರೂ ಕೂಡ ಆದಷ್ಟು ನೀವೇ ತಾಳ್ಮೆಯಿಂದ ಇರಬೇಕು. ಯಾಕೆಂದರೆ ಶುಕ್ರ ಮತ್ತು ಕೇತು ಈ ಎರಡು ಗ್ರಹಗಳು ಕೂಡ ನಿಮಗೆ ಸಪ್ತಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ನಿಮ್ಮ ಎಂತ ಹೇಳಿ ಗ್ರಹಗತಿ ಅಂತ ಹೇಳುವಂಥದ್ದು, ನಿಮ್ಮ ಒಂದು ಗ್ರಹಗತಿ ಅಂತ ಹೇಳುವಂಥದ್ದು ಕೂಡ ಅಷ್ಟೊಂದೇನು ಚೆನ್ನಾಗಿಲ್ಲ. ಹಾಗಾಗಿ ಆದಷ್ಟು ನೀವೇ ತಾಳ್ಮೆಯಿಂದ ನಡೆಸ್ಕೊಂಡು ಹೋಗಬೇಕಾಗತ್ತೆ ಸಂಸಾರವನ್ನು. ಇದಿಷ್ಟು ಕೂಡ ನಿಮಗೆ ಈ ಮಾಸದಲ್ಲಿ ಪ್ರಾಪ್ತಿಯಾಗುವಂತಹ ಫಲಗಳು. ಮುಖ್ಯವಾಗಿ ಏನು ಮಾಡಬೇಕು ಗೊತ್ತಾ? ನೀವು ಈ ಮಾಸದಲ್ಲಿ ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು. ನೋಡಿದ್ವಲ್ಲ, ಗ್ರಹಗತಿ ಅಂತ ಹೇಳುವಂಥದ್ದು ಈ ಒಂದು ಮಾಸದಲ್ಲಿ ಏನು ತೀರಾ ನಿಮ್ಮ ಕಡೆ ಇದೆ ಅಂತ ಹೇಳೋದಕ್ಕಾಗೋದಿಲ್ಲ. ಒಂದು ಸ್ವಲ್ಪ ವಿರುದ್ಧವಾಗೇ ಇದೆ. ಅದನ್ನು ನಾವು ಮೊದಲು ಒಪ್ಕೊಂಡ್ಬಿಡ್ಬೇಕು. ಅದಾದಮೇಲೆ ಹೇಳಿದ್ದೀನಲ್ಲ ಯಾವ್ಯಾವ ವಿಚಾರದಲ್ಲಿ ಜೋಪಾನವಾಗಿರಬೇಕು ಅಂತ, ಆ ವಿಚಾರದ ಕಡೆ ಒಂಚೂರು ಗಮನ ಇಡಬೇಕು. ಆ ವಿಚಾರದಲ್ಲಿ ಒಂಚೂರು ಜೋಪಾನವಾಗಿದ್ದರೆ ಸಾಕಾಗುತ್ತೆ. ಅಷ್ಟು ಮಾಡಿಬಿಟ್ಟು ಆದಷ್ಟು ನೀವು ಈ ಮಾಸದಲ್ಲಿ ಈಶ್ವರ ದೇವರ ಆರಾಧನೆಯನ್ನು ಮಾಡಬೇಕು. ಹೀಗೆ ಮಾಡಿದರೆ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಜೊತೆಗೆ ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗುತ್ತೆ.